ಇಲ್ಲಿ ನಾವು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ 3 ಡೈಮೆನ್ಷನಲ್ ಸ್ಪೇಸ್ನ ನೋಡ್ತಾ ಇದ್ದೀವಿ. ಸರಿನಾ? ಸೊ ಇದು ಪಿ ಕ್ಯೂ ಅಂತ ಹೇಳ್ತು ಅಂದರೆ ಪಿ ಬೀಯಿಂಗ್ ದಿಸ್, ಕ್ಯೂ ಬೀಯಿಂಗ್ ದಿಸ್, x2, y2, z2, ಇದು x1, y1, z1 ಆಗಿದ್ದು ಇದರ ನಡುವೆ ಇರುವಂಥ ಡಿಸ್ಟೆನ್ಸ್ ಏನಪ್ಪ ಅಂತ ಹೇಳ್ತು ಅಂದರೆ, ಸೊ ಅದು ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್ ಪ್ಲಸ್ z2 ಮೈನಸ್ z1 ದ ಹೋಲ್ ಸ್ಕ್ವೇರ್. ಇದರಿಂದ ನಾವು ಈ ಡಿಸ್ಟೆನ್ಸ್ನ ಕಂಡುಹಿಡಿಬೋದು. ಒಂದು ಅಡ್ವೈಸ್ ಏನು ಕೊಡೋದು ಅಂತ ಹೇಳಿದ್ರೆ ಈ ಟಾಪಿಕಲ್ಲಿ ಯಾವತ್ತಿದ್ರೂ ಚಿತ್ರ ಬಿಡಿಸಿ, ಏನೇನು ಹಾಕ್ಕೊಳ್ಳಿ, ಚಿತ್ರ ಬಿಡಿಸಿ, ವ್ಯಾಲ್ಯೂ ಬಿಡಿಸಿ, ದೊಡ್ಡದಾಗಿ ಇರಬೇಕು. ನಾನು ಪ್ರತಿಯೊಂದರಲ್ಲಿ ಇದೇ ಥರ ಮಾಡ್ತೀನಿ, ನೀವು ಅದೇ ಥರ ಮಾಡಬೇಕು. ತುಂಬ ಜನ ಚಿತ್ರ ಬಿಡಿಸ್ಬೇಕಾದ್ರೆ ಸುಮ್ಮನೆ ಏನೋ ಬಿಡಿಸೋದು ಬೇಡ ಅಂಥೇಳಿ ಎರಡೊಂದು ಮನಸ್ಸಲ್ಲಿ ಮಾಡ್ತಾರೆ. ನಿಮ್ಗೇನು ಒಂದು ಲೈನ್ ಹೇಳೋಕ್ಕೆ ಏನೋ ಅದೇನಂತ ಏನು ದೊಡ್ಡ ಚಿತ್ರ ಅಲ್ವಲ್ಲ, ಇದೇನೇನು ನೀವೇನು ಮನುಷ್ಯನ ಇಲ್ಲ ಅಂತೇಳಿ ಮುಖಾನ ಆ ಥರ ಏನು ಬಿಡಿಸ್ತಾ ಇಲ್ವಲ್ಲ. ಸೊ ಡೋಂಟ್ ಬಿ ಹೆಸಿಟೆಂಟ್, ಸುಮ್ಮನೆ ಎರಡೊಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಕ್ಲೀನಾಗಿ ಚಿತ್ರ ಬಿಡಿಸಿ. ತುಂಬ ಜನ ನಾನು ನೋಡಿದ್ದೀನಿ, ಚಿತ್ರ ಬಿಡಿಸಿ ಅಂತ ಹೇಳೋಗಿರ್ತೀನಿ, ಚಿತ್ರನೇ ಬಿಡಿಸಲ್ಲ. ಸೊ ಡೋಂಟ್ ಗೆಟ್ ಇನ್ ಟು ದಟ್ ಹ್ಯಾಬಿಟ್. ಕ್ಲೀನಾಗೆ ಅದಕ್ಕೆ ಆದಂಥ ಜಾಗ ಕೊಟ್ಟು ಕ್ಲೀನಾಗಿ ವ್ಯಾಲ್ಯೂ ಬಿಡಿಸಿ, ವ್ಯಾಲ್ಯೂ ಎಲ್ಲ ಇರಬೇಕು. ಅದು ನೋಡಿ ನಿಮಗೆ ಗೊತ್ತಾಗಬೇಕು, ಆ ಥರ ಬಿಡಿಸಿರ್ಬೇಕು.